ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಇವತ್ತು ಸಿಂಪಲ್ ಆಗಿ ಟೇಸ್ಟಿ ಆಗಿರೋ ಅಂತ ಒಂದು ಟೊಮೆಟೊ ರಸಮ್ನ ತೋರಿಸ್ತಾ ಇದ್ದೀನಿ. ಯಾವುದೇ ಒಂದು ಬೇಳೆ ಬೇಯಿಸ ಹಾಗಿಲ್ಲ, ಏನೂ ಇಲ್ಲ. ಸಿಂಪಲ್ ಆಗಿ ಫಟಾಫಟ್ ಅಂತ 10 ರಿಂದ 15 ನಿಮಿಷದಲ್ಲಿ ಈ ರಸಮ್ ಆಗೋಗ್ಬಿಡುತ್ತೆ. ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ತುಂಬ ಸುಲಭವಾಗಿರೋ ಅಂತ ಈ ರಸಮ್ ಮಾಡೋದಕ್ಕೆ ಮೊದಲು 2 ಜಾಮ್ ಟೊಮೆಟೊ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ದಪ್ಪದು. ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 6, ಗುಂಟೂರು ಮೆಣಸಿನ್ಕಾಯಿ 2ನ ನೀರಲ್ಲಿ ಒಂದು ಅರ್ಧ ಗಂಟೆ ನೆನೆಸಿಟ್ಕೊಂಡಿದ್ದೆ. ಇಲ್ಲ ಅಂದರೆ ನಿಮಗೆ ಟೈಮ್ ಇಲ್ಲ ಅಂದರೆ ಬಿಸಿನೀರಲ್ಲಿ ಕುದಿಸ್ಕೊಂಡ್ರೂ ನಿಮಗೆ ರೆಡಿ ಆಗುತ್ತೆ. ಬೆಳ್ಳುಳ್ಳಿ 7 ರಿಂದ 8 ಎಸ್ಳು, 1 ಹಸಿಮೆಣಸಿನ್ಕಾಯಿ, ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ಮೆಣಸಿನ್ಕಾಯಿಗಳನ್ನ ಹಾಕೊಳ್ಳಿ. ಜೀರಿಗೆ ಅರ್ಧ ಟೀ ಸ್ಪೂನ್, ಮೆಣಸು 4 ರಿಂದ 5 ಕಾಳು, ಹುಣಸೆ ಹಣ್ಣು ಗೋಲಿ ಗಾತ್ರದ್ದು, ಹುಳಿಗೆ ತಕ್ಕಂಗೆ ಹಾಕೋಬೇಕು. ಟೊಮೆಟೊ ಹಣ್ಣು ಹಾಕೊಂಡಿರೋದ್ರಿಂದ ಅದಕ್ಕೆ ನೋಡಿಕೊಂಡು ಹುಳಿ ಎಷ್ಟು ಬೇಕೋ ಅಷ್ಟು ಹಾಕೋಬೇಕು. 1 ಟೇಬಲ್ ಸ್ಪೂನ್ ಅಥವಾ 2 ಟೇಬಲ್ ಸ್ಪೂನ್ ಹಸಿ ತೆಂಗಿನ ತುರಿ, ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿದ್ರೆ 1 ರಿಂದ 2 ಟೇಬಲ್ ಸ್ಪೂನ್ ಬರುತ್ತೆ. ಇದಕ್ಕೆ 1 ಕಪ್ ಅಷ್ಟು ನೀರು ಹಾಕ್ಕೊಂಡು ನುಣ್ಣದಾಗಿ ರುಬ್ಕೋಬೇಕು. ರುಬ್ಬಿರೋ ಅಂಥ ಈ ಮಿಶ್ರಣನ ಶೋಧಿಸ್ಕೊಳ್ಳೋಣ. ಇದೇ ಈ ರಸಮ್ದು ಗುಟ್ಟು. ಈ ಥರ ಶೋಧಿಸ್ಕೊಂಡು ರಸಮ್ ಮಾಡ್ಕೊಳ್ಳೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇನ್ನೊಂದು ಕಪ್ ಅಷ್ಟು ನೀರು ಹಾಕ್ಕೊಂಡು ಇನ್ನೊಂದ್ಸಲ ರುಬ್ಕೊಂಡ್ರೆ ಅದರಲ್ಲಿರೋವಂಥ ರಸ ಅಂದರೆ ಎಲ್ಲ ಖಾರ ಆಗಲಿ ಒಂದು ಮಸಾಲೆ ಆಗಲಿ ಎಲ್ಲ ಬರುತ್ತೆ. ಸ್ಪ್ಯಾಚುಲಾ ಅಥವಾ ಕೈ ಸಹಾಯದಿಂದ ಈ ಥರ ಪಲ್ಪ್ ಆದಷ್ಟು ಎಲ್ಲನೂ ಶೋಧಿಸ್ಕೋಬೇಕು. ನೋಡಿ, ಗಟ್ಟಿ ಪಲ್ಪ್ ಇದೆಯಲ್ಲ, ಇದನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಇನ್ನೂ 1 ಕಪ್ ನೀರು ಹಾಕ್ಕೊಂಡು ಇವಾಗ ಪುನಃ ರಸ ತಗೊಳ್ತೀನಿ. ನೋಡಿ, ಅದೇ ಪಲ್ಪ್ಗೆ ಇನ್ನೂ 1 ಕಪ್ ಅಷ್ಟು ನೀರು ಹಾಕ್ಕೊಂಡು ನುಣ್ಣದಾಗಿ ರುಬ್ಕೊಂಡಿದ್ದೀನಿ. ಶೋಧಿಸ್ಕೊಳ್ತೀನಿ ಇದನ್ನು. ನೋಡಿ, ಪಲ್ಪ್ ಎಲ್ಲ ಕ್ಲೀನಾಗಿ ಅದರದ್ದು ರಸ ಎಲ್ಲ ತಗೊಂಡ ಮೇಲೆ ಅದ್ರ ಚರಟ ಅಂದರೆ ಏನು ಇದರಲ್ಲಿ ಅಂಶ, ಅದು ಉಪ್ಪು ಖಾರ ಆಗಲಿ ಏನೂ ಇರೋದಿಲ್ಲ. ಅದರ ರಸ ಎಲ್ಲ ತಗೊಂಡಿದ್ದೀನಿ. ಒಂದು 3 ಸಲ ಈ ಥರ ಮಾಡಿದ್ಮೇಲೆ ಅದರ ರಸ ಎಲ್ಲ ಕಂಪ್ಲೀಟ್ ಬಂತು. ಒಂದು 3 ಲೋಟ ನೀರು ಹಾಕ್ಕೊಂಡು ರುಬ್ಕೊಂಡು ನಾನು ಕಂಪ್ಲೀಟ್ ರಸ ತೆಗ್ದಿದ್ದೀನಿ. ಇವಾಗ ಇದನ್ನು ಕುದಿಯೋದಕ್ಕೆ ಇಡೋಣ. ಸ್ಟವ್ ಆನ್ ಮಾಡಿಕೊಂಡು ಕುದಿಯೋದಕ್ಕೆ ಇಟ್ಟಿದ್ದೀನಿ ಈ ರಸಮ್ನ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನಷ್ಟು ಬೆಲ್ಲ, ಉಪ್ಪು ಹುಳಿ ಖಾರನೆಲ್ಲ ಬ್ಯಾಲೆನ್ಸ್ ಮಾಡೋದಕ್ಕೆ 1/4 ಟೀ ಸ್ಪೂನ್ ಅರಿಶಿನ ಎಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಕುದಿ ಬಂದ ನಂತರ ಒಂದು 8 ರಿಂದ 10 ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಕೊನೆಯಲ್ಲಿ ತುಪ್ಪದ ಒಗ್ಗರಣೆ ಕೊಟ್ಕೊಳ್ಳೋಣ. ತುಪ್ಪ, ಸಾಸಿವೆ, ಇಂಗಿನ ಒಗ್ಗರಣೆ. ಕುದಿ ಬರೋದಕ್ಕೆ ಶುರು ಆಗಿದೆ. ನೋಡಿ, ಒಂಚೂರು ಟೇಸ್ಟ್ ಮಾಡಿ ನೋಡಿದೆ, ಉಪ್ಪು ಹುಳಿ ಖಾರ ಎಲ್ಲ ಸ್ಟ್ರಾಂಗ್ ಆಗಿದೆ. ಇನ್ನೊಂದು 3/4 ಕಪ್ ಅಷ್ಟು ನೀರು ಹಾಕೊಳ್ತಾ ಇದ್ದೀನಿ. ಇವಾಗ ಒಂದು 8 ರಿಂದ 10 ನಿಮಿಷ ಇದನ್ನು ಕುದಿಯೋದಕ್ಕೆ ಬಿಡ್ತೀನಿ. ಟೊಮೆಟೊ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಬ್ಯಾಡಗಿ ಮೆಣಸಿನ್ಕಾಯಿ ಇದೆಲ್ಲ ಹಸಿಗಮ ಹೋಗಬೇಕು. 8 ರಿಂದ 10 ನಿಮಿಷ ಈ ರಸಮ್ನ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ತುಪ್ಪದ ಒಗ್ಗರಣೆ ಹಾಕೋತಾ ಇದ್ದೀನಿ. ತುಪ್ಪ, ಸಾಸಿವೆ, ಇಂಗು ಅಷ್ಟೇ, ಇನ್ನೇನು ಹಾಕ್ತಾ ಇಲ್ಲ. ಹಾಕಿ ಒಂದ್ಸಲ ಎಲ್ಲ ಮಿಕ್ಸ್ ಮಾಡಿಕೊಂಡು ಕುದಿ ಬರೋಕ್ಕಾಗಿ ಮಾಡ್ತೀನಿ. 1-2 ಕುದಿ ಕುದಿಸ್ಕೊಂಡ್ರೆ ನಮಗೆ ಬ್ಯೂಟಿಫುಲ್ ಆಗಿರೋ ಅಂಥ ಟೊಮೆಟೊ ರಸಮ್ ರೆಡಿ ಆಯಿತು. ನೋಡಿ, ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. 1-2 ಕುದಿ ಕುದಿಸ್ಕೊಳ್ತಿದ್ದ ಹಾಗೆ ಟೇಸ್ಟ್ ಅಂತೂ ಎಷ್ಟು ಸಖತ್ತಾಗಿದೆ ಗೊತ್ತಾ. ಕುಡಿಯೋದಕ್ಕಂತೂ ತುಂಬಾ ಚೆನ್ನಾಗಿದೆ. ಮಳೆಗಾಲ ಆಗಿರೋದ್ರಿಂದ ಕೆಮ್ಮು, ನೆಗಡಿ, ಜ್ವರ ಸರ್ವೇ ಸಾಮಾನ್ಯ. ಅಂಥ ಟೈಮಲ್ಲಿ ಏನಾದರೂ ಒಂದು ರುಚಿಯಾಗಿರೋ ಅಂಥ ಐಟಮ್ ಬೇಕು ಅನ್ಸುತ್ತಲ್ಲ, ಈ ಥರ ರಸಮ್ ಮಾಡ್ಕೊಂಡು ಕುಡೀರಿ. ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಈ ರಸಮ್ ತಿಂತಾ ಇದ್ರಂತೂ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಕೆಲವೊಬ್ರಿಗೆ ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು ಎಲ್ಲ ಸಿಗ್ತಾ ಇದ್ರೆ ಬೇಜಾರು ಮಾಡ್ಕೋತಾರಲ್ವ ರಸಮಲ್ಲಿ. ಅಂಥವ್ರಿಗೆ ಇಂಥ ರಸಮ್ ಮಾಡಿಕೊಟ್ರಂತೂ ಖುಷಿಯಾಗಿ ಊಟನೂ ಮಾಡ್ತಾರೆ. ಜೊತೆಗೆ ಕುಡಿಯೋದಕ್ಕೆ ಕೂಡ ಕೊಟ್ಟರೆ ಡೈಜೆಷನ್ ಕೂಡ ತುಂಬ ಚೆನ್ನಾಗಿ ಆಗುತ್ತೆ ಊಟ ಆದ ನಂತರ. ತುಂಬ ಈಸಿಯಾಗಿದೆ ಅಲ್ವಾ ಈ ರಸಮ್. ಮತ್ತೆ ತಡ ನಿಮ್ಮ ಮನೆಯಲ್ಲೂ ಈ ಟೊಮೆಟೊ ರಸಮ್ನ ಒಂದ್ಸಲ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.